ಆತ್ಮೀಯ ಜನ ಕನ್ನಡ ಟಿ ವಿ ಯೂಟ್ಯೂಬ್ ಮಾಧ್ಯಮದ ವೀಕ್ಷಕರೇ, ನಾನು ಇಲ್ಲಿ ಒಂದು ವಿಶೇಷ ವರದಿಯನ್ನು ತಮಗಾಗಿ ನೀಡುತ್ತಿದ್ದೇನೆ. ಈ ವರದಿಯ ವಿಶೇಷವೇನೆಂದರೆ, ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಹಣದುಬ್ಬರ ಹೆಚ್ಚಾಗಿರುವ ದಿನ, ಅದರಲ್ಲೂ ಭಾರತದ ಹಣದ ಮೌಲ್ಯ ಕಮ್ಮಿಯಾಗಿದೆ. ಆದರೂ ಸಹ ಮಾನವೀಯ ದೃಷ್ಟಿಯಿಂದ ಈ ಒಂದು ಜಾಗದ ಮಾಲೀಕರು ತಮ್ಮ ಖರ್ಚಿನಲ್ಲಿ ಈ ಗಿಡಗಳನ್ನು ಇಲ್ಲಿಂದ ತೆಗೆದು ಬೇರೆಡೆ ಶಿಫ್ಟ್ ಮಾಡಲು ಸುಮಾರು 35,000 to 40,000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ತಾವಿಲ್ಲಿ ನೋಡ್ಬೋದು, ಈ ಗಿಡಗಳನ್ನು ಇಲ್ಲಿಂದ ಬೇರೆ ಗಾರ್ಡನ್ನಿಗೆ ಶಿಫ್ಟ್ ಮಾಡುವ ವಿಚಾರ ಇವರದು. ಇದು ಒಂದು ಅದ್ಭುತವಾದ ಕಾರ್ಯ. ಕಾರಣ ಏನಂದರೆ, ಇಂದಿನ ದಿನಮಾನದಲ್ಲಿ ತಮ್ಮ ಹಣದಿಂದ ಸಾರ್ವಜನಿಕರಿಗೆ ಒಳಿತಾಗುವ ವಿಚಾರವನ್ನು ಮಾಡುವುದು ಬಹಳ ಕಡಿಮೆ. ಆದರೂ ಸಹ ಈ ಒಂದು ಮಾನವೀಯ ಮೌಲ್ಯವನ್ನು ಮೆರೆಯುತ್ತಿರುವ ಈ ಪ್ಲಾಟಿನ ಮಾಲೀಕರಿಗೆ ಜನ ಕನ್ನಡ ಟಿ ವಿ ಹಾಗೂ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಮತ್ತು ಪರಿಸರಕ್ಕಾಗಿ ನಾವು ತಂಡದಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತೇವೆ. ತಮ್ಮ ಹೆಸರು? ನನ್ನ ಹೆಸರು ಅಸ್ಲಂ ಜಹಾನ್ ಅಬ್ಬಿಹಾಳ್ ಅಂತ ಹೇಳಿ. ತಮ್ಮದು ಕೆಲಸ? ನಾವು ಕೆಲಸ ಮಾಡೋದು ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ನಮ್ಮದು. ಓಕೆ. ಹಾಂ, ಇದೇನೋ ನಡ್ಸಿರಲ್ಲ, ಇಲ್ಲಿ ಇದೇನ್ರಿ ಇದು? ಇವು 3 ಗಿಡ ಇದಾವೆ ರೀ, ಕಾಡು ಗಿಡ. 25 ವರ್ಷ ಹಳೆ ಗಿಡ ಇವು. ಈ ಮನೆ, ಈ ಸೈಟ್ ಓನರ್ ಈಗ ಮನೆ ಕಟ್ಲಿಕ್ಕೆ ಪ್ರಾರಂಭ ಮಾಡೋರಿದ್ರು. ಈಗ ಕಡಿಬೇಕಾಗ್ತದೆ ಅಂತೇಳಿ ಅವರು ನಮ್ಗೆ ಸ್ಥಳಾಂತರಿಸ್ಲಿಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರು. ಅವ್ರು ಹುಡುಕ್ಲಿಕ್ಕೆ ತಿದ್ರೆ ಕಡಿಲಾರ್ದಂಗೆ ಏನು ಮಾಡ್ಬೇಕಂತ ಹೇಳಿ ನಮ್ಮೊಬ್ಬರ ಮಿತ್ರ ಲಿಂಗರಾಜ್ ಧಾರವಾಡ ಶೆಟ್ಟರ್ ಅಂತೇಳಿ ಅವರೆಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಾಗ ನಮಗೆ ಅವ್ರು ಸಂಪರ್ಕಿಸಿದ್ರು. ನಾ ಬಂದು ನೋಡ್ಕೊಂಡು ಹೋಗಿ ಇಲ್ಲೇ ಮಾಡ್ಬೋದು ಅಂತ ಹೇಳಿದ್ದೆ. ಅದಕ್ಕೆ ಒಪ್ಪಿ ಈಗ ಇವತ್ತು ನಾವು ಸ್ಥಳಾಂತರಿಸ್ಬೇಕಾದ್ರೆ ಈಗ ಇವತ್ತು ಪ್ರಾರಂಭಿಸಿದ್ವಿ. ಇದು ಸ್ಥಳಾಂತರಿಸುವುದಂತಂದ್ರೆ ಗಿಡಗಳಿಗೇನು ಇದು ಆಗಂಗಿಲ್ಲಲ್ಲ, ತೊಂದರೆ ಆಗಂಗಿಲ್ಲ? ಸ್ವಲ್ಪ ಇದು ಆಗಿದ್ದಿರ್ತೈತೆ ರೀ, ಮತ್ತೆ ಚಿಗಿರ್ತೈತೆ ಎಲ್ಲ. ಈಗ ಇದನ್ನ ಸ್ಥಳಾಂತರಿಸ್ಬೇಕಂದ್ರೆ ಎಷ್ಟು ಖರ್ಚು ಮಾಡಾಕತ್ತಾರ್ರಿ? ಈಗ ಇದಕ್ಕೆ ಅಂದಾಜು ಇವತ್ತಿನ ವೆಚ್ಚ ಇವ್ರಿಗೆ ಒಂದು 35,000 ರೂಪಾಯಿ ಆಗ್ತದೆ ರೀ. ಟ್ರೇನ್, JCB, ಲೇಬರ್ ಹಿಂಗೆಲ್ಲ ಒಂದು 35 ಅಂದಾಜು ಒಂದು ವೆಚ್ಚ ಆಗ್ತದೆ ಅಷ್ಟೇ. ಅಲ್ಲ, ಇವು ಕಾಡು ಗಿಡಗಳನ್ನ ಖಾಲಿ ಪುಕ್ಷೆಟ್ ಇವ್ರು ಕಡಿದು ಒಗಿದು ಬಿಟ್ಟೆ ಇದನ್ನ ಸ್ಥಳಾಂತರ ಮಾಡಕ್ಕೆ ಯಾಕೆ ವಿಚಾರ ಮಾಡಿದ್ರೆ? ಇದ್ರ ಓನರ್ ತಮ್ಗೇನಾರ ಐಡಿಯಾ ಐತಿ? ಪರಿಸರ ಬಗ್ಗೆ ಸ್ವಲ್ಪ ಕಾಳಜಿ ಹೆಚ್ಚಿಗೆ ಇದ್ದವ್ರಿಗೆ ಇದು ಅಷ್ಟೇನು ಅನಿಸೋದಿಲ್ಲ ರೀ. ವೆಚ್ಚ ಮಾಡೋದು ಅದು ಇದು ಕಾಡು ಮರ, ಫಲ ಕೊಡುವ ಮರ ಅದು ಬರೋದಿಲ್ಲಲ್ಲ. ಮರ ಅಂದರೆ ಮರನೇ ಆಗೋದಿಲ್ಲ ಅವ್ರಿಗೆ. ಅದಕ್ಕಾಗಿ ಅವ್ರಿಗೆ ಸ್ವಲ್ಪ ಪರಿಸರ ಕಾಳಜಿ ಇದೆ ಅಂತ ಅವರು ಈ ಕೆಲಸ ತಗೊಂಡ್ರು. ಈಗ 30-35 ಸಾವಿರ ರೂಪಾಯಿ ಕೊಟ್ಟು ರೆಡಿ ಮಾಡ್ಸಕತ್ತೆ ಇವನ್ನ ಶಿಫ್ಟ್ ಮಾಡಕ್ಕೆ ರೆಡಿ ಆಗ್ಯಾರಂದ್ರೆ ಮಾಲಕ್ರೆ ಏನು ಉದ್ದೇಶ ಇಟ್ಕೊಂಡು ಇವ್ನು ಶಿಫ್ಟ್ ಮಾಡಾಕತ್ತಾರ್ರಿ? ಇವರ ಉದ್ದೇಶ ಏನಿಲ್ಲ, ಇದು ಮರ ಉಳಿಸುವುದು, ಪರಿಸರ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡು ಇವರು ಕೆಲಸ ಮಾಡಲಿಕ್ಕೆ. ಅದು ಕಡಿಬೋದಿತ್ತು, ಪರಮಾನಿಗೆ ತೊಗೊಂಡು ಕಡಿಲಿಕ್ಕೆ ಖರ್ಚು ಕಡಿಮೆನೂ ಬರ್ತದೆ. ಆದರೆ ಇದಕ್ಕೆ ಇಷ್ಟು ಖರ್ಚು ಮಾಡಲಿಕ್ಕೆ ಏನಂದ್ರೆ ಅದು ಈ ಮರದ ಮುಂದೆ 35,000 ರೂಪಾಯಿ ಬೆಲೆ ಅಷ್ಟೇನು ಆಗೋದಿಲ್ಲ. ಅಂದ್ರೆ ಒಂದು ಮರದ ಹಂಗೆ ಬೆಲೆ ಭಾಳ ಬಾಳ್ತೈತೆ ಇದು ವೈಜ್ಞಾನಿಕ ಇದ್ದಾಗಿದ್ರೆ. ಅದಕ್ಕಾಗಿ ಅವರು ಇಷ್ಟು ಖರ್ಚು ಮಾಡಿನೂ ಒಟ್ಟು ಗಿಡ ಉಳಿಸ್ಲಿಕ್ಕೆ ಒಂದು ಇದು ಮಾಡಲಿಕ್ಕೆ ಮನಸ್ಸು ಮಾಡಿದ್ದಾರೆ. ಇವತ್ತು ಹೋಗಿತ್ತು ಒಟ್ಟು ದಿವಸ. ಅಲ್ಲ, ಈ ಗಿಡ ತೆಗೆದುಬಿಟ್ಟು ಬೇರೆ ಗಿಡಗಳನ್ನ ಹಚ್ಬೋದಿತ್ತು ಅವರು. ಇದು 35,000 ರೂಪಾಯಿ. ಈಗ 35, ಈಗ 25 ವರ್ಷದ ಗಿಡ ಸಿಗಬೇಕಲ್ಲ. ಇವತ್ತು ಹಚ್ಚಿದ ಅಷ್ಟು ಬೆಳಲಿಕ್ಕೆ ಮತ್ತೆ 25 ವರ್ಷನ ಬೇಕಲ್ಲ. ಈಗ ಇದ್ದಿದ್ದು ಇಷ್ಟು 35,000 ರೂಪಾಯಿ. ಅದ್ರ ಈಗ ಹೆಂಗೆ ತೆಗಿತೀರಿ ನೀವು? ಅದು 25 ವರ್ಷಕ್ಕೆ ಒಂದು 35,000 ಖರ್ಚು ಮಾಡಿದರೆ ಅಷ್ಟು ಗಿಡ ಸಿಗ್ತಲ್ಲ. ಇಲ್ಲೇ ನೆಕ್ಸ್ಟ್ ಪಾರ್ಕ್ ಒಳಗೆ ಮಾಡಿದ್ದೀವಿ. ಈಗ ನಾವು ಒಂದು ಗಿಡ ಒಂದು 35,000 ರೂಪಾಯಿ ಖರ್ಚು ಮಾಡ್ತೀವಿ. 25 ವರ್ಷದ ಗಿಡ ಇದು ಸಿಗ್ತದೆ ನಮಗೆ. ಈಗ ನಾವು ಒಂದು ಸಣ್ಣ ಗಿಡ ಹಚ್ಚಿದ್ರೆ ಮತ್ತೆ ಅಷ್ಟು ಬೆಳೀಲಿಕ್ಕೆ 25 ವರ್ಷನ ಬೇಕಾಗ್ತದೆ. ಅದಕ್ಕೆ ನಾವು ಇದು
ಏನಾರು ಇಂಥ ಕಡಿವಿದ್ರೆ ಆದಷ್ಟು ಕಡಿಮೆ ಖರ್ಚಲ್ಲೇ ಮಾಡತ್ತಿದ್ವಿ ನಾವು. ಈಗ ಇದಕ್ಕೆ JCB ಕ್ರೇನ್ ಏನು ಖರ್ಚು ಬರ್ತದಲ್ಲ ಅಷ್ಟೇ ಉಳಿಸ್ಕೊಂಡು ಈಗ ಭಾಳ ಜನ ಈಗ ಮನಸ್ಸು ಮಾಡ್ಲಿಕ್ಕತ್ತಾರೆ ಹಿಂಗೆ ಎಲ್ಲ ಗಿಡ ಉಳಿಸ್ಲಿಕ್ಕೆ. ಇಲ್ಲ ಕಡೆದು ಒಗಿಲಿಕ್ಕೆ ಒಗಿಬೋದು ರೀ, ಆದರೆ ಈಗ ಅಲ್ಲೇ ಈಗ ನಾವು ಧಾರವಾಡದಲ್ಲೇ ಇದೇ ತಿಂಗಳ ಒಂದು 50 ಗಿಡ ಉಳಿಸಿದ್ದೇವೆ ನಾವು. ಇದು ಅಲ್ಲ, ಈ ಗಿಡ ಉಳಿಸೋದ್ರಲಿಂತ ಸಿಗೋ ಲಾಭ ಆದ್ರೂ ಏನ್ರಿ? ಇದು ಗಿಡ ಉಳಿಸೋ ಲಾಭ ಅಂದ್ರೆ ಏನು ರೀ, ಮೊದಲೇ ಮತ್ತು ಇದು 25 ವರ್ಷ ಬೆಳೆದಿದ್ದೇನು ಗಿಡ ಐತಲ್ಲ ಅದೇ ಸಿಗ್ತದೆ ರೀ. ಇದು ಇವತ್ತಿಗೆ ಮುಗಿಯೋದಿತ್ತ, ಆದರೆ ಇದು ಮತ್ತು ಅಲ್ಲಿ ನಮ್ಗೆ ಸಿಗ್ತದೆ ಎಷ್ಟೋ ದೊಡ್ಡ ಗಿಡ ಬೇರೆ ಇದ್ದಾರೆ. ಮತ್ತು ಇನ್ನು ಮೇಲೆ ಎಲ್ಲರೂ ಇದಕ್ಕೊಂದು ಯೋಚನೆ ಮಾಡ್ತಾರೆ ಸ್ವಲ್ಪ, ಅಂದರೆ ಕಡಿಲಿಕ್ಕೆ ಹೋಗುವುದಿಲ್ಲ ಮೇಗ್ಲೇ. ಅಂದರೆ ಈಗ ಅವಶ್ಯಕತೆ ಇದ್ದರೆ ಅಷ್ಟೇ ಮುಂದುವರಿತಾರೆ, ಇಲ್ಲಾಂದ್ರೆ ಮೊದಲು ಬರೀ ಎಲ್ಲಿ ಬೀಳಾಗ್ತವೆ ಅಂತ ಹೇಳಿ ಕಟ್ ಮಾಡ್ತಿದ್ರಲ್ಲ, ಹಾಗೇನು ಮಾಡಲಾರದಂತ ಮಾಡ್ತಿರ್ತಾರೆ. ಅವ್ರ ಕಡೆಯಿಂದ ಒಂದು ಇದ್ರು ಅವರು ಪರಿಸರಕ್ಕಾಗಿ ತಮ್ಮ ಒಂದು ಕೊಡುಗೆ ಅಂತ ಅಳಿಲು ಸೇವೆ. ಅಲ್ಲ, ಈಗ ನೀವು ಹೇಳ್ದಂಗೆ 35,000 ರೂಪಾಯಿ ಕೊಟ್ಟರೆ ಕನಿಷ್ಠ ಪಕ್ಷ ಏನಿಲ್ಲ ಅಂತಂದ್ರೂ 1,000 ಗಿಡ ಹಚ್ಬೋದಿತ್ತು. ಹೌದಾ? 1,000 ಗಿಡ ಹಚ್ಬೋದಿತ್ತು. ಅದನ್ನ ಬಿಟ್ಟು ಇದನ್ನಿಷ್ಟೇ 3 ಗಿಡ ಶಿಫ್ಟ್ ಮಾಡೋದ್ರಲ್ಲಿಂತ ಏನು ಪ್ರಯೋಜನ ಐತೆ ಅಂತ, ಪ್ರಕೃತಿಗೆ ಏನು ಪ್ರಯೋಜನ ಐತಿ, ಸಾರ್ವಜನಿಕರಿಗೆ ಏನು ಪ್ರಯೋಜನ ಐತಿ, ಆ ಶಿಫ್ಟ್ ಮಾಡಕತ್ತಿದ್ದು ಮಾಲಕರಿಗೆ ಏನು ಪ್ರಯೋಜನ ಐತೆ ಅಂತ ನನ್ನ ಉದ್ದೇಶ. ಮಾಲಕರಿಗೆ 3 ಗಿಡ ಉಳಿಸಿದ ಸಂತೃಪ್ತಿ, ಅಲ್ಲಿ ಪಾರ್ಕ್ ಒಳಗೆ ಹಚ್ಚಿದ ಅಲ್ಲಿ ಕುಂದಿರ್ತಾರೆ, ನೆರಳು ಬೀಳ್ತೈತಿ, ಅದು ಅವ್ರಿಗೆ ಸಿಗ್ತದೆ, ನೆರಳು ಸಿಗ್ತದೆ ಇಷ್ಟ. ಆಮೇಲೆ ಹೂವು ಪಕ್ಷಿಗಳಿಗೆ ಜಾಗ ಆಗ್ತದೆ. ಈಗ ಇಷ್ಟು ದೊಡ್ಡ ಗಿಡ ಬೆಳೆದಿದ್ದ ಗಿಡ ಇದು ಆಕ್ಸಿಜನ್ ಇದೇ ಕಾಲನಿಯವ್ರಿಗೆ ಯೂಸ್ ಆಗ್ತೈತಲ್ಲ, ಅದು ಆಕ್ಸಿಜನ್ ಹೆಚ್ಚಿಗೆ ಆಗ್ತದೆ. ಆಮೇಲೆ ನೀರು ಹಿಡ್ಕೊಳ್ಳೋಕೆ ನಮ್ಗೆ ಅನುಕೂಲ ಆಗ್ತದೆ ಪಾರ್ಕ್ ಒಳಗೆ. ಮತ್ತು ಪಾರ್ಕ್ ಒಳಗೆ ಇಲ್ಲ ಆದಷ್ಟು ಮೊದಲೇನೂ ಗಿಡ ಹಚ್ಚಿದ್ದಾವೆ, ಮತ್ತು ಇದು ರೆಡಿಮೇಡ್ ಗಿಡ ಅಲ್ಲೇ ಸಿಗ್ತಾವೆ ಅವ್ರಿಗೆ, ಅದಕ್ಕೂ ಏನು ಅನುಕೂಲ ಆಗ್ತದೆ ನೆರಳು. ಓಕೆ, ಥ್ಯಾಂಕ್ ಯು ಸರ್. ಈ ಒಂದು ಗಾರ್ಡನ್ನಿನಲ್ಲಿ ತಾವು ನೋಡಿದ ಈ 3 ಗಿಡಗಳನ್ನು ಈ ಒಂದು ಗಾರ್ಡನ್ನಿನಲ್ಲಿ ಶಿಫ್ಟ್ ಮಾಡಲು ವಿಚಾರ ಮಾಡಿದ್ದಾರೆ. ಈಗ ಜನ ಕನ್ನಡ TV ಒಂದು ಯೂಟ್ಯೂಬ್ ಮಾಧ್ಯಮದ ಸಂಸ್ಥಾಪಕರಾದ ಮತ್ತು ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗದ ಅಧ್ಯಕ್ಷರಾದ, ಪರಿಸರಕ್ಕಾಗಿ ನಾವು ತಂಡದ ನಮಸ್ಕಾರ. ಹುಬ್ಬಳ್ಳಿಯ ರಾಜೀವ್ ನಗರದ ದತ್ತಾತ್ರೇಯ ಕಾಲನಿಯಲ್ಲಿ ನಾವಿದ್ದೀವಿ. ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ನಮ್ಮ ಹಿಂದ್ಗಡೆ ಒಂದು JCB ನಿಂತಿದೆ, ಗಿಡ ಇದಾವೆ, ಗಿಡ ಏನು ಕಡಿಯಾಕತ್ತಾರ ಅನ್ನೋ ಒಂದು ಭಾವನೆ ನಿಮಗೆಲ್ಲ ಬರ್ತಾ ಇದೆ. ಹೌದು, ಗಿಡವನ್ನು ಏನು ಮಾಡ್ತಾ ಇದ್ದಾರೆ ಅವರು, ಅವರ ಪ್ಲಾಟ್ನಲ್ಲಿ ಬಂದಂಥ ಗಿಡವನ್ನು ತೆಗೆದುಕೊಂಡು ಹೋಗಿ ಪಾರ್ಕ್ನಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ. ಇದು ವಿಚಿತ್ರ ಅನ್ನಿಸ್ತಾ ಇರ್ಬೋದು. ಇದೇನಪ್ಪ ಇವರು ಇಷ್ಟೊಂದು ಯಾಕೆ ದುಡ್ಡು ಖರ್ಚು ಮಾಡ್ಕೊಂಡು, ಅದೇನು ಉಚಿತವಾಗೆಲ್ಲ ರಾಜ್ಯ ಸರ್ಕಾರ ಆಯ್ತು, ಅರಣ್ಯ ಇಲಾಖೆ ಆಯ್ತು, ಇದಕ್ಕೆ ಒಂದು ಏನೂ ಇನಿಷಿಯೇಟಿವ್ ತೊಗೊಂಡಿಲ್ಲ. ಈ ಮರ ಬೆಳೆಸೋಕಂದ್ರೆ ಸುಮಾರು 10 ವರ್ಷದ ಮರಗಳು, 10 ರಿಂದ 12 ವರ್ಷದ ಮರ. ಇಂಥ ಮರಗಳನ್ನು ಬೆಳೆಸೋದಂತರೂ ದೂರದ ಮಾತು. ಅಟ್ಲೀಸ್ಟ್ ಅದನ್ನ ಉಳಿಸ್ಕೊಳಕ್ಕೆ ಈ ಮಾಲಕರು ಏನದಾರ ಅವ್ರು ಪ್ರಯತ್ನ ಮಾಡ್ಯಾರಲ್ಲ, ಭಾಳ ಜನ ಮೆಚ್ಚುವಂಥದ್ದು ಮಾತು. ಅವ್ರಿಗೆ ವಿಚಿತ್ರ ಅನ್ನಿಸ್ತು, ನಾವು ಏನು ರೀ ಇಂಥ ಒಂದು ಮಾಡೋಕ್ಕೆ ಇಷ್ಟೆಲ್ಲ ಖರ್ಚು ಬರ್ತೈತಿ, ನೀವು ಯಾಕೆ ರೀ ಇದೆಲ್ಲ ಯಾಕೆ ಮಾಡಾಕತ್ತೀರಿ ಅಂತ ಕೇಳಿದೆ ನಾನು. ಇಲ್ಲ ಸರ್, ನಾನು ನೋಡ್ರಿ ದೇವ್ರು ಕೊಟ್ಟಿದ್ದು ಒಂದು ಏನು ನಿಸರ್ಗ ಐತಿ, ಆ ನಿಸರ್ಗ ಉಳಿಸೋದು ನಮ್ದೆಲ್ಲ ಕರ್ತವ್ಯ ಐತಿ. ಆ ಗಿಡ ಕಡಿಯೋದ್ರಿಂದ ನಮಗೇನು ಅದರೇನು ಸಿಗ್ತೈತೆ ಸರ, ಅದು ಏನು ತಪ್ಪಲ ಹೋಗಿತೈತಿಲ್ಲ ಅದು ನನಗೆ ಇಂಪಾರ್ಟೆಂಟ್. ಅದಷ್ಟೇ ನನಗೆ ಅದ್ರದ್ದು ತ್ಯಾಜ್ಯನ ತೊಗೋಬೇಕು ಹೊರತು ಅದ್ರದ್ದು ಕೈ ಮುರಿದ್ನೆ, ಕಾಲು ಮುರಿದ್ನೆ, ಅದ್ರದ್ದು ತಲೆ ಕಟ್ ಮಾಡಿದ್ನೆ ಅಲ್ಲ. ಅದಕ್ಕೆ ಏನು ಕೊಡ್ತೈತಿ, ಅದು ಉತ್ಪನ್ನಗಳನ್ನ ನಾನು ತೊಗೊಳೋದು ಬೇಡ. ಅದು ಏನು ನಮ್ಗೆ ಆಕ್ಸಿಜನ್ ಕೊಡಾಕತ್ತೈತಿ, ಆ ಆಕ್ಸಿಜನ್ ಯೂಸ್ ಮಾಡಾಕತ್ತೀವಿ, ಭಾಳ ಖುಷಿಯಾಗತ್ತೈತಿ ನಮ್ಗೆ. ಇದು ಒಂದು ಈಗ ನಾವೊಂದು 30-35 ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು 3 ಗಿಡಗಳು ಕಾಣ್ತಾ ಇದ್ದಾವೆ ನಿಮಗೆ. 3 ಗಿಡಗಳನ್ನು ಇಲ್ಲಿ ಹುಬ್ಬಳ್ಳಿ ಧಾರವಾಡದೊಳಗೆ ಒಬ್ಬರು ಧಾರವಾಡದಿಂದ ಅಸ್ಲಾಂ ಅಂತೇಳಿ ಒಬ್ಬರು ಬಂದಿದ್ದಾರೆ. ಅವ್ರು ಏನು ಮಾಡ್ತಾರೆ, ಈ ರೀತಿ ಗಿಡಗಳು ಇದ್ದದ್ದನ್ನು ಅಂದ್ರೆ ನಮ್ಮ ಪ್ಲಾಟ್ ಒಳಗೆ ಅಥವಾ ಏನೋ ಒಂದು ನಮ್ಮ ಅಡಚಣೆ ಇದ್ದಂಥ ಗಿಡಗಳನ್ನು ತೆಗೆದುಕೊಂಡು JCB ಮತ್ತು ಕ್ರೇನ್ಗಳನ್ನು ಬಳಸಿಕೊಂಡು ಪೂರ್ತಿ ಡೀಪಾಗಿ ತೆಗೆದು ಎಷ್ಟು ತೆಗೆದಿರ್ತಾರೆ ಅಷ್ಟೇ ತೆಗ್ಗನ್ನು ಇನ್ನೊಂದು ಕಡೆ ತೆಗ್ದು ಹೊಡೆದು ಆ ಮರಗಳನ್ನು ಪೂರ್ತಿ ಶಿಫ್ಟ್ ಮಾಡ್ತಾರೆ. ಅದು 100% ಅವೆಲ್ಲ ಗಿಡಗಳು ಹಚ್ಚಿದ್ದು ಅವ್ರ ಕಡೆ ದಾಖಲೆನೂ ಅದಾವು. ಸುಮಾರು ಒಂದು 2,000 ರಿಂದ 3,000 ಗಿಡಗಳನ್ನ ಈ ರೀತಿ ಅವರು ಹಚ್ಚಿದ್ದಾರೆ. ಅವು ಸಕ್ಸಸ್ಸು ಆಗಿದ್ದಾವೆ. ಇಂಥ ಒಂದು ಉದ್ದೇಶ ಭಾಳ ಒಂದು ಅನುಕೂಲಕರ ಐತಿ. ಈ ಜಾಗತಿಕ ತಾಪಮಾನದ ಬಗ್ಗೆ ವಿಚಾರ ಮಾಡಿದಾಗ ನಿಮಗೆಲ್ಲ ಅಂತೀವಿ ಏನಪ್ಪ 43 ಡಿಗ್ರಿ 42 ಡಿಗ್ರಿ ಅನ್ನಕತ್ತೀವಿ, 50 ಡಿಗ್ರಿ ಮಟ್ಟ ಹೊಂಟೈತಿ. ಇಂಥ ಟೈಮ್ನೊಳಗೆ ನಾವು ಏನು ಮಾಡಾಕತ್ತೀವಿ, ನಮ್ಮ ಕಡೆಯಿಂದ ಏನಾಗಕತ್ತೈತಿ. ಆದರೆ ಇಂಥವ್ರು ನೋಡಿ ನಾವೆಲ್ಲ ಕಲಿಬೇಕು. ಇವ್ರು ಮಾಡಿದಂಥ ಒಂದು ಗಿಡ ಹಚ್ಬೇಕಂದ್ರೆ ಯಾರ ಕಡೆಯೂ ಟೈಮ್ ಇಲ್ಲ. ಈಗ
ಇದ್ದಿದ್ದ ಗಿಡನ ಉಳಿಸ್ಕೊಳಕ್ಕೆ ಇಂಥದ್ದೇನು ಅವರು ಕಾರ್ಯ ಮಾಡಾಕತ್ತಾರ ಈ ಮಾಲಕರು. ಅವ್ರಿಗೆ ಒಂದು ಹ್ಯಾಟ್ಸಪ್ ಹೇಳಬೇಕು. ನಾವೆಲ್ಲರೂ ಸೇರಿಕೊಂಡು ಅವ್ರನ್ನ ಎನ್ಕರೇಜ್ ಮಾಡಬೇಕು. ಈ ರೀತಿ ಗಿಡಗಳನ್ನ ಹಚ್ಚಕ್ಕೆ ಯಾರು ಪ್ರಯತ್ನ ಮಾಡಾಕತ್ತಾರ ಅವ್ರಿಗೆ ನಾವು ಸನ್ಮಾನ ಮಾಡಬೇಕು, ಸತ್ಕಾರ ಮಾಡಬೇಕು. ಇಂಥ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಅವ್ರಿಗೆ ಪ್ರೇರಣೆ ಆಗಬೇಕು. ಪ್ರೇರಣೆ ಆಗಿ ಇನ್ನೂ ಹತ್ತದ ಕಡೆ ಈ ರೀತಿ ಇದ್ದಿದ್ದ ಗಿಡಗಳನ್ನ ಹಚ್ಚುವಂಥ ಪ್ರಯತ್ನ ಆಗಲಿ ಅಂತ ಹೇಳ್ತಾ, ನಾನು ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗದ ವತಿಯಿಂದ ಮತ್ತು ಪರಿಸರಕ್ಕಾಗಿ ನಾವು ಒಂದು ನಮ್ಮ ಒಂದು ಪರಿಸರ ಕಾರ್ಯಕರ್ತರ ಒಂದು ಗುಂಪು ಐತಿ. ನಾವು ಯಾವುದೇ ಈ ರೀತಿ ಬಂದರೆ ನಮ್ಮನ್ನು ಸಂಪರ್ಕ ಮಾಡಿರಿ. ಸಂಪರ್ಕ ಮಾಡಿದರೆ ನಿಮಗೆ ನಾವು ಉಚಿತವಾಗಿ ಸಲಹೆ ಕೊಡ್ತೀವಿ, ಯಾವ ರೀತಿ ಮಾಡಬೇಕು, ಏನು ಮಾಡಬಾರ್ದು. ಮತ್ತು ಅಕಸ್ಮಾತಾಗಿ ನಿಮ್ಮ ಮನೆ ಅಕ್ಕಪಕ್ಕದೊಳಗೆ ಎಲ್ಲಾದರೂ ಗಿಡ ಕಡಿಯೋದು ಕಂಡು ಬಂದರೆ ನೀವು ದಯವಿಟ್ಟು ಅರಣ್ಯ ಇಲಾಖೆಗೆ ಕಾಲ್ ಸೆಂಟರ್ ನಂಬರ್ ಇರ್ತೈತಿ, ಫ್ರೀ ಇರ್ತೈತಿ. ಆ ನಂಬರಿಗೆ ಇದು ನಮ್ಮ ಮೊಬೈಲ್ ಇದು ಏನು ನೀವು ನೋಡ್ತಾ ಇದ್ದೀರಲ್ಲ, ಇದ್ರ ಕೆಳಗಡೆ ನಾವು ನಂಬರ್ ಒಂದು ಡಿಸ್ಪ್ಲೇ ಮಾಡ್ತಾ ಇರ್ತೀವಿ. ಅದ್ರಾಗ ಉಚಿತವಾಗಿ ನಂಬರ್ ಇರ್ತೈತಿ ಅರಣ್ಯ ಇಲಾಖೆ ಕಾಲ್ ಸೆಂಟರ್. ಅದಕ್ಕೆ ನೀವು ಹಿಂಗೆ ಮರ ಕಡಿಯಾಕತ್ತಿತ್ತು ಅಂದ್ರೆ ಕಂಪ್ಲೇಂಟ್ ಮಾಡಿರಿ, ಗಿಡ ಕಡಿಯಾಕತ್ತಿದ್ರೆ ಕಂಪ್ಲೇಂಟ್ ಮಾಡಿರಿ. ಎಲ್ಲೇ ಆದರೂ ಸಹಿತ ಗಿಡ ಹಚ್ಚೋ ಬಗ್ಗೆ, ಗಿಡ ಬೆಳೆಸೋ ಬಗ್ಗೆ, ಗಿಡ ಉಳಿಸೋ ಬಗ್ಗೆ ನೀವು ಎಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿವರೆಗೂ ಎಷ್ಟು ಮರಗಳು ಮಾಡಿದ್ರಿ? 2000 ಗಿಡಗಳನ್ನು ಮಾಡಿದ್ದೆ. 95 ಮೇಲೆ ಸಕ್ಸಸ್ ರೇಟ್ ಇದೆ. ಓಕೆ, ನೀವು ಈ ವೃತ್ತಿ ಮಾಡಿ ಇದು ವೃತ್ತಿಯಾಗಿ ನೀವು ತಗೊಂಡಿದ್ದೀರಾ? ನನ್ನ ವೃತ್ತಿ ಅಲ್ಲ, ಆ್ಯಕ್ಚುಲಿ ನಾವು ಪರಿಸರಕ್ಕೆ ಉಳಿಸೋಕ್ಕಾಗಿ ಪ್ರಾರಂಭ ಮಾಡಿದ್ವಿ. ಈಗ ಸ್ವಲ್ಪ ಹೆಚ್ಚಿಗೆ ಸಂಪರ್ಕಿಸಿದ್ದಾರಲ್ಲ, ನಾವು ಪಕ್ಕದ ರಾಜ್ಯ ಗೋವಾ, ಬೇರೆ ರಾಜ್ಯದಲ್ಲೂ ಮಾಡಿದ್ವಿ. ಇದನ್ನ ಸ್ಟಾರ್ಟ್ ಮಾಡಿ ಎಷ್ಟು ದಿವಸದಿಂದ ನೀವು ಮಾಡ್ತಾ ಇದ್ದೀರಿ? 15 ವರ್ಷ ಆಯಿತು. 15 ವರ್ಷದಿಂದ. ಅಂದಾಜು ಎಷ್ಟು ಮರಗಳು ನೀವು ಇಲ್ಲಿವರೆಗೂ ನೀವು? ಅದೇ 2000 2,000 ಮರ ಮಾಡಿದ್ರಿ. ಎಲ್ಲನೂ 100% ಎಲ್ಲ ಮತ್ತು ಚಿಗಿತ್ತು ಮತ್ತು ಬೆಳೆದು ನಿಮ್ಗೇನು ಅನಿಸ್ತತಿ ಅದನ್ನ ನೋಡಿದ್ಮೇಲೆ? ಅವು ಸ್ಥಳಾಂತರಿಸೋದು ಮರ ಮತ್ತೊಂದು ಸಲ ಒಂದು 2-3 ವರ್ಷದ ಹಿಂದೆ ನೋಡಿದಾಗ ಬಂದು ಭಾಳ ಸಂತೋಷ ಅನ್ನಿಸ್ತೈತಿ. ನಾನು ಗೊತ್ತಿರೋದಿಲ್ಲ, ಅವರೇ ಹೇಳಿದ ಮೇಲೆ ಗೊತ್ತಾಗ್ತದೆ ಮಾಡಿದ್ದು. ಅಲ್ಲ, ಈಗ ಜನರಲ್ಲಿ ಪರಿಸರದ ಬಗ್ಗೆ ಪ್ರಜ್ಞೆ ಇಲ್ಲ, ಜನರಿಗೆ ಪರಿಸರದ ಬಗ್ಗೆ ಯಾವುದು ವಿಚಾರ ಮಾಡಾಕತ್ತಿಲ್ಲ ಅಂತೇಳಿ ಅನಿಸ್ತಾ ಇದೆಯೋ, ಏನು ಮಾಡ್ತಾ ಇದ್ದಾರೋ ಅಂತ? ಈಗ ನನಗೆ ಸದ್ಯ ಮಾಡ್ಲಿಕ್ಕೆ ಭಾಳಷ್ಟು ಜನ. ಈಗ ನನಗೆ ಕಾಲ್ ಬರುವ ಎಲ್ಲ ನೋಡಿದರೆ ಮಾಡ್ಲಿಕ್ಕೆ ಅಂತ ಅನಿಸ್ತೈತಿ. ಅದಕ್ಕೆ ಈಗ ನಮ್ಮ ಪರಿಸರ ನಮ್ಮ ಅರಣ್ಯಾಧಿಕಾರಿಗಳಿಗೆ ಇದರ ಮಾಹಿತಿ ಕೊಟ್ಟು ಇವತ್ತು ನಾವು ಇದು ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ನಿಮ್ಗೆ ಇದರಿಂದ ಸರ್ಕಾರದಿಂದ ಏನಾದರೂ ಇದು ನೀವು ಮಾಡೋದು ಒಂದು ಒಳ್ಳೆಯ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಿ, ಏನಾದರೂ ಸಹಾಯಧನ ಸಿಗ್ತದ ಏನಾದರೂ ನಿಮ್ಗೆ? 2010ಲಿಂದ ನಾನು ಪ್ರಯತ್ನ ಮಾಡಲಿಕ್ಕಿದ್ದೀನಿ. ಅಂದರೆ ಇದೇ ವರ್ಕ್ ಕೆಲಸ ಫಾರೆಸ್ಟ್ಲಿಂದನೇ ಆಗ್ಬೇಕಂತೇಳಿ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಫಾರೆಸ್ಟ್ ಮಾಡಿಬಿಟ್ರೆ ಪ್ರಾಬ್ಲಮ್ ಇರೋದಿಲ್ಲ, ಅವ್ರಿಗೆ ಅರ್ಜಿ ಕೊಟ್ಬಿಟ್ರೆ ಅವರೇ ಮಾಡಬೇಕಿತ್ತು. ಅಲ್ಲ, ಈಗ ನಿಮಗೆ ಗೊತ್ತಿದೆಯಾ ಸರ್ಕಾರದೊಳಗೆ ಅರಣ್ಯ ಇಲಾಖೆಯವರು ಇಂಥದ್ದೇನಾರು ಯೋಜನೆಗಳು ಅವ್ರ ಹತ್ರ ಇದೆಯಾ ಅಂತ? ಈ ರೀತಿ ಯಾವುದೇ ಯೋಜನೆಗಳು ಇಲ್ಲ. ನಾನು ರಮಾನಾಥನ ಇದ್ದವ್ರಿಗಿಂತ ಅವಾಗಿಂದ ನಾನು ಅಪ್ಲಿಕೇಶನ್ ಕೊಟ್ಕೊಂಡು. ಮತ್ತು ನಿಮಗೆ ಏನು ಅನಿಸ್ತೈತೆ ಅದು ಮಾಡಬೇಕು? ಅವರು ಸರ್ಕಾರದವ್ರು ಮಾಡಬೇಕು. ಸರ್ಕಾರ ಮಾಡಿಬಿಟ್ರೆ ಪ್ರಾಬ್ಲಮ್ ಇರೋದಿಲ್ಲಲ್ಲ. ಅವ್ರಿಗೆ ಗಿಡ ಯಾರು ಕಡಿಯೋದು ಇದೇ ಮಾಡೋದಿಲ್ಲ, ತೊಗೊಂಡು ಹೋಗ್ಬಿಡ್ತಾರೆ. ಬಂದು ಅಲ್ಲಿ ಕಾಡೊಳಗೆ ಎಲ್ಲರೂ ಹಚ್ಕೋಬೇಕು, ಪಾರ್ಕ್ ಅಥವಾ ಇದನ್ನ ಸ್ಥಳಾಂತರ ಮಾಡೋಕೆ ಅವ್ರ ಕಡೆ ಸರ್ಕಾರ ಕಡೆ ಅನುದಾನ ಕೊಟ್ಟು ಮಾಡ್ಬೇಕಂತ ನೀವು ಕೇಳ್ತೀರಿ? ಇನ್ನೂ ಅವ್ರು ಮಾಡೋದು ಇನ್ನೂ ದೂರ ಆಗೋದಿಲ್ಲ ಅಂತ ಇದ್ರಾಗೆ ಇದ್ದಾರೆ. ಇದು ಸಾಧ್ಯ ಇಲ್ಲ ಅನ್ನೋದು ಒಂದು ಮನಸ್ಥಿತಿ ಒಳಗದ. ಆದರೆ ನಾವು ಮಾಡಿದ್ದು ತೋರಿಸ್ತೀವಿ. ಹಳೆ 15 ವರ್ಷ ಇನ್ನೂ ಎಷ್ಟು ಎಕ್ಸ್ಪೀರಿಯನ್ಸ್ ಬೇಕು. ಒಟ್ಟಿನಲ್ಲಿ ಪರಿಸರ ಜಾಗೃತಿ ಸಲುವಾಗಿ ನೀವೆಲ್ಲ ಮಾಡ್ತಾ ಇದ್ದೀರಲ್ಲ, ಜನರದ ಅಭಿಪ್ರಾಯ ಏನೈತಿ ನಿಮ್ಮ ಬಗ್ಗೆ? ಸಾರ್ವಜನಿಕರು ಏನು ಹೇಳ್ತಾರೆ? ಒಳ್ಳೆ ಅಭಿಪ್ರಾಯ ಇದೆ ರೀ. ಎಲ್ಲ ಇಂಥವ್ರು ಮಾಡಿದವ್ರು ನೋಡಿದ್ರೆ ನಮಗೂ ಭಾಳ ಖುಷಿ ಆಗ್ತದೆ. ಅವ್ರಿಗೂ ನಾವು ಏನು ಖರ್ಚು ಆಗ್ತದಲ್ಲ ಅಷ್ಟೇ ಹೇಳಿದ್ದೆ ಇವ್ರಿಗೆ. ನಮ್ಮ ಸಲುವಾಗಿ ಅಲ್ಲಿ ಎಕ್ಸ್ಟ್ರಾ ಏನೂ ಮಾಡಿಲ್ಲ. ಅವ್ರಿಗೆ JCB ಏನು ಖರ್ಚು ಆಗ್ತದೆ ಅಷ್ಟೇ ಕೊಟ್ಟು ಅಂತ ಹೇಳೇ ಬಂದಿದ್ದೆ. ಅಂದರೆ ನಿಮ್ಮದು ಒಂದು ಸೇವಾ ಐತಿ ಇದ್ರೊಳಗೆ. ಅವ್ರು ಮಾಡ್ಲಿಕ್ಕೆ ಅದೇ ನಮ್ಗೆ ಖುಷಿ ಆಗ್ತದೆ. ಈ ರೀತಿ ನೀವು ಮರಗಳನ್ನ ಸ್ಥಳಾಂತರ ಮಾಡ್ಬೇಕಂತಂದ್ರೆ ನಿಮ್ಮನ್ನ ಎಲ್ಲಿ ಸಂಪರ್ಕ ಮಾಡಬೇಕು? ನಿಮ್ಮದು ಸಂಪರ್ಕ ಸಂಖ್ಯೆ, ನಿಮ್ಮ ಹೆಸರು, ಯಾವ ಊರಾಗ ಸಿಗ್ತೀರಿ? ನಮ್ಮ ಧಾರವಾಡದಲ್ಲಿ ಸಿಗ್ತದೆ. ನನ್ನ ಮೊಬೈಲ್ ನಂಬರ್ 9901209221. ನಿಮ್ಮ ಸಂಸ್ಥೆ ಹೆಸರೇನು? ಸಂಸ್ಥೆ ಹೆಸರು ಹುಮಾ ಎಂಟರ್ಪ್ರೈಸಸ್ ಟ್ರೀ ಮೂವರ್, ಧಾರವಾಡ. ಧನ್ಯವಾದಗಳು.